ದಿಸ್ ಇಸ್ ಡಬಲ್ ಡೆಕ್ಕರ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದರಲ್ಲಿ 4 ಯೂನಿಟ್ಸ್ ಇರುತ್ತೆ, ಕೆಳಗಡೆ 2 ಯೂನಿಟ್ಸ್ ಇರುತ್ತೆ, ಪ್ಲಸ್ ಮೇಲ್ಗಡೆ ಯೂನಿಟ್ಸ್ ಇರುತ್ತೆ. ಅದಕ್ಕೆ ಡಬಲ್ ಡೆಕ್ಕರ್ ಅಂತ ಹೆಸರು. ಇದನ್ನು ಅನ್ಲಾಕ್ ಯಾವ ರೀತಿ ಮಾಡಬೇಕು ಅಂತ ಫಸ್ಟು ಹೇಳ್ತೀನಿ. ಅಂದರೆ 4 ಪೀಸಸ್ ಹೊರಗಡೆ ಬರುತ್ತೆ. ಅನ್ಲಾಕ್ ಮಾಡಬೇಕು ಅಂದರೆ ರೀತಿ ಪುಷ್ ಮಾಡಿದ್ರೆ ಒಂದೊಂದು ಹೋಗಿ ಅದು ಬರಲ್ಲ. 2 ಯೂನಿಟ್ಸ್ನ ಫುಲ್ ಒಂದೇ ಸಮ ಬರಬೇಕು. ಅದು ನೋಡಿ ಈ ರೀತಿ ಬರ್ತಾ ಇದೆ. ಈ ರೀತಿ ಬಂದ ತಕ್ಷಣ ಈಗ ಯಾವ್ದಾದ್ರು ಒಂದು ಪುಷ್ ಮಾಡಿದ್ರೆ ಹೊರಗಡೆ ಬರುತ್ತೆ. ದಿಸ್ ಇಸ್ ಈ ರೀತಿ ಸ್ಟೇಜಲ್ಲಿದ್ದರೆ ಇದು ಬರೋದು, ಆಚೆ ಬರೋದು ಈ ಪೀಸಸ್, ಇಲ್ಲಾಂದ್ರೆ ಬರೋಲ್ಲ. ಅದೇ ರೀತಿ ಈಸಿ ತೆಗೆಯೋದಕ್ಕೆ 4 ಪೀಸಸ್ಸನ್ನು. ನಾಲ್ಕು ಪೀಸು ಹೊರಗಡೆ ಬಂದು ನೋಡಿ ಹೊರಗಡೆ ಖಾಲಿ ಇದೆ. ಈ 4ನ್ನ ಈ ರೀತಿ ಜೋಡಿಸ್ಕೋಬೇಕು ಅಂತ, ಡಿಸ್ಮೆಂಟ್ಲ್ ಮಾಡೋದಕ್ಕೆ ಯಾವ ರೀತಿ ಜೋಡಿಸ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ 2 ಐಡೆಂಟಿಕಲ್ ಪೀಸಸ್ ಇರುತ್ತೆ. 2 ಐಡೆಂಟಿಕಲ್ ಪೀಸಸ್ಸು ಈ 2 ಹಿಂಗೆ ಇಟ್ಕೊಳ್ಳೋದು, ಇದನ್ನ ಉಲ್ಟಾ ಹಿಂಗೆ ಇಟ್ಕೋಬೇಕು. ಹಿಂಗೆ ಡಿಸ್ಮೆಂಟ್ಲ್ ಅಸೆಂಬ್ಲಿ ಮಾಡೋದು ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ. ಇದು ಒಂದು S ಯೂನಿಟ್ಸ್ ಇರುತ್ತೆ. ದಿಸ್ ಇಸ್ S ಯೂನಿಟ್ಸು, ದಿಸ್ ಇಸ್ L ಯೂನಿಟ್ಸು, ಬಿಗ್ ಎಲ್. ಫಸ್ಟು ನಾನು ಹೇಳಿದೆ ಡಬಲ್ ಡೆಕ್ಕರ್ ಅಂತ. ಫಸ್ಟು ಕೆಳಗಡೆ ಇದನ್ನು 2 ಹಿಂಗೆ ಇಟ್ಕೊಂಡು ಉಲ್ಟಾ ಇಟ್ಕೊಂಡಿದ್ದೀನಿ, ಕೆಳಗಡೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂದು ಏನು ಬಿಗ್ ಯೂನಿಟ್ ಅದು ಎಲ್ಲಿದೆ ಅದನ್ನು ಒಳಗಡೆ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಇದರಲ್ಲಿ ಈ ಸ್ಟೇಜಲ್ಲಿ ಇರಬೇಕು, ಇದು ಅವಾಗ ಒಳಗಡೆ ಹೋಗೋದು. ಪ್ಲಸ್ ಇನ್ನೊಂದು S ಯೂನಿಟ್ಸ್ ಇದೆಯಲ್ಲ ಇಟ್ಕೊಂಡು ಇದರೊಳಗಡೆ ಹಾಕ್ತಾಯಿದ್ದೀನಿ. ಈಗ 4 ಮಿನಿಟ್ಸ್ ಮಾಡ್ತಾಯಿದ್ದೀನಿ. ಇದೆಯಲ್ಲ ಈ ಮೇಡೆ ಗ್ಯಾಪ್ ಇರಬೇಕು, ಕೆಳಗಡೆ ಗ್ಯಾಪ್ ಕೆಳಗಡೆ ಹೋಗಬೇಕು. ಎಷ್ಟು ಇದು ಒಳಗಡೆ ಹಾಕ್ತಾಯಿದ್ದೀನಿ ನೋಡಿ, ಒಳಗಡೆ ಫುಲ್ ಹೋಗುತ್ತೆ. ಇದು 20% ಮಾತ್ರ 2 ಹೊರಗಡೆ ಬಂದಿರಬೇಕು. ಕೆಳಗಡೆ 2 ಪುಷ್ ಮಾಡಬೇಕು. ಪುಷ್ ಮಾಡಿದ ತಕ್ಷಣ ಇವೆರಡು ಒಳಗಡೆ ಪುಷ್ ಮಾಡಿದ್ರೆ ಡಬಲ್